ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನಂಜೇಗೌಡನ ಫ್ರೆಂಡು ಫೋನ್ ಮಾಡ್ತಾರೆ. ನಿಮ್ಮ ಮಗನ ಬಗ್ಗೆ ನಿಮ್ಮ ಬೀಗರು ಭದ್ರಾ ಗೌಡ ಬಂದು ವಿಚಾರಿಸ್ದ ಅಂತ ಹೇಳ್ತಾರೆ. ಅವನಿಗೆ ನಿಮ್ಮ ಮಗನ ಮೇಲೆ ಏನೋ ಅನುಮಾನದ ವಾಸನೆ ಬಂದಂಗಿದೆ, ಅದಕ್ಕೆ ನಿಮ್ಮ ಮನೆತನದ ಬಗ್ಗೆ ನಿಮ್ಮ ಮಗನ ಗುಣದ ಬಗ್ಗೆ ವಿಚಾರಿಸ್ದ ಅಂತ ಹೇಳ್ತಾನೆ ನಂಜೇಗೌಡ ಫ್ರೆಂಡು. ಅದಕ್ಕೆ ನೀನೇನು ಹೇಳ್ದೋ ಅಂತ ಕೇಳ್ತಾನೆ ನಂಜೇಗೌಡ. ನಿನ್ನನ್ನು ಬಿಟ್ಕೊಡೋಕ್ಕಾಗ್ತದೆಯೇ, ಒಳ್ಳೇದನ್ನೇ ಹೇಳಿದ್ದೀನಿ, ಆದರೆ ಎಲ್ಲರೂ ನನ್ನಂಗೆ ಇರೋಕ್ಕಿಲ್ಲ ನೋಡು, ಅದಕ್ಕೆ ಯಾವುದೋ ಒಂದಕ್ಕೂ ನಿನ್ನ ಕಿವಿಗೆ ವಿಚಾರ ಹಾಕೋಣ ಅಂತ ಫೋನ್ ಮಾಡಿದೆ ಅಂತ ನಂಜೇಗೌಡ ಫ್ರೆಂಡು ಹೇಳ್ತಿರ್ತಾನೆ. ಶಾನೆ ಥ್ಯಾಂಕ್ಸ್ ಫೊಬ್ಬೋಜ, ಆಮೇಲೆ ಮರೀದೆ ಮದುವೆಗೆ ಬಂದ್ಬಿಡಪ್ಪ ಅಂತ ನಂಜೇಗೌಡ ಹೇಳ್ತಿರ್ತಾನೆ. ನಾನು ಬರ್ತೀನಿ, ಆದರೆ ಮದುವೆಗೆ ಯಾವುದೇ ತೊಂದರೆ ಆಗದಿದ್ದಂಗೆ ನೋಡ್ಕೊಳಪ್ಪ ಅಂತ ಭೋಜ ಹೇಳ್ತಿರ್ತಾನೆ. ಸರಿ ಭೋಜ ಅಂತಾನೆ ನಂಜೇಗೌಡ. ಫೋನ್ ಕಟ್ ಮಾಡಿ ಈಶ್ವರಿಗೆ ಫೋನ್ ಮಾಡ್ತಾನೆ ನಂಜೇಗೌಡ. ಈಶ್ವರಿ ಫೋನ್ ತಗೊಂಡು ಹೇಳಿ ಅಣ್ಣ ಅಂತಾಳೆ. ಏನಂತ ಹೇಳಿ ಅವ, ನಿಮ್ಮ ಭದ್ರೇಗೌಡ ಇಲ್ಲಿಗೆ ಬಂದ್ಬಿಟ್ಟು ಅಂತ ಹೇಳಿ ಭೋಜ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾನೆ ಈಶ್ವರಿಗೆ ನಂಜೇಗೌಡ. ನೀನು ನೋಡಿದ್ರೆ ನಾನು ಇವನಿಗೆ ತಲೆ ಕೆಡಿಸ್ಕೋಬೇಡ ಅಂತ ಅಂದೆ, ಈಗ ನೋಡಿದ್ರೆ ಅವ್ನು ಹಿಂಗೆಲ್ಲ ಮಾಡ್ತವನಲ್ಲವ ಅಂತ ನಂಜೇಗೌಡ ಹೇಳ್ತಿರ್ತಾನೆ. ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ, ಯಾರೋ ನಮಗಾಗದೇ ಇರೋರು ಇಂಥ ಮಸ್ಲತ್ ಮಾಡವ್ರೆ ಅಂತ ಅನ್ನಿಸ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಣವ, ಹಂಗಾದ್ರೆ ನಾವೇನು ಮಾಡೋದೀಗ ಅಂತ ಕೇಳ್ತಾನೆ ನಂಜೇಗೌಡ. ನೋಡೋಣ, ಈಗ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಬಿಡಿ, ಆ ಭದ್ರನ್ಗೆ ಫೋನ್ ಮಾಡಿ ಅಂತ ಏನೇನೋ ಹೇಳ್ತಿರ್ತಾಳೆ ಈಶ್ವರಿ. ನಾನು ಹಿಂಗೆ ಕೇಳೋದ್ರಿಂದ ಏನೂ ತೊಂದರೆ ಇಲ್ಲ ತಾನೇ ಅಂತಾರೆ ನಂಜೇಗೌಡ. ತೊಂದರೆ ಆಗದೆ ಇರಲಿ ಅಂತಾನೆ ಕೇಳಿ ಅಂತ ಹೇಳ್ತಾ ಇರೋದು, ನಾನು ಹೇಳ್ದಂಗೆ ಮಾಡೋಣ ಅಂತಾಳೆ ಈಶ್ವರಿ. ಸರಿ ಕಣವ್ವ ಅಂತೇಳಿ ಫೋನ್ ಕಟ್ ಮಾಡ್ತಾನೆ ನಂಜೇಗೌಡ. ಭದ್ರನ್ಗೆ ಫೋನ್ ಮಾಡಿ, ನಾನು ಕಣಪ್ಪ ನಿಮ್ಮ ಬೀಗರು ನಂಜೇಗೌಡ ಮಾತಾಡ್ತೀವ್ನಿ ಅಂತ ಹೇಳ್ತಾನೆ ನಂಜೇಗೌಡ. ಅಯ್ಯೋ ನೀವಾ, ನನಗೆ ಗೊತ್ತಾಗಲಿಲ್ಲ, ಬೇಸರ ಮಾಡ್ಕೋಬೇಡಿ ಅಂತ ಭದ್ರ ಹೇಳ್ತಾನೆ. ಇದಕ್ಕೆಲ್ಲ ಬೇಸರ ಯಾಕೆ ಕಣಪ್ಪ, ಆದರೆ ನೀನು ಮಾಡ್ತಿರೋ ಕೆಲಸ ಶಾನೆ ನೋವಾಗ್ತದೆ ಅಂತ ನಂಜೇಗೌಡ ಹೇಳ್ತಾನೆ. ಅಯ್ಯೋ ದೇವ್ರೆ, ಅಂಥದ್ದು ನಾನೇನು ಮಾಡಿದೆ ಅಂತ ಭದ್ರ ಕೇಳ್ತಾನೆ. ಅಲ್ಲ ಕಣಪ್ಪ, ನಿನಗೆ ನನ್ನ ಮೇಲೇನೋ ನನ್ನ ಮಗನ ಮೇಲೇನೋ ಅನುಮಾನ ಬಂದರೆ ನೇರವಾಗಿ ನನ್ನ ಹತ್ರನೇ ಬಂದು ಕೇಳಪ್ಪ. ಅಲ್ಲಪ್ಪ, 2 ದಿವಸಕ್ಕೆ ಮದುವೆ ಮಾಡಿಕೊಂಡು ಸಿಕ್ದವ್ರ ಹತ್ರ ಎಲ್ಲ ನಮ್ಮ ಬಗ್ಗೆ ವಿಚಾರ ಮಾಡಿದ್ರೆ ಜನ ಏನು ತಿಳ್ಕೊಳಕ್ಕಿಲ್ಲ. ನಾವು ನಿಮ್ಮ ಮಟ್ಟಕ್ಕಿಲ್ಲದೆ ಇರ್ಬೋದು, ಆದರೆ ನಮ್ಮ ಮಟ್ಟಿಗೆ ತಕ್ಕ ಹೆಸರು ಮಾಡಿ ಗೌರವ ಉಳಿಸ್ಕೊಬಂದಿದ್ದೀವಿ ಅಂತ ನಂಜೇಗೌಡ ಹೇಳ್ತಿರ್ತಾನೆ. ಅಯ್ಯೋ ನೀವು ಬೇಸರ ಮಾಡ್ಕೋಬೇಡಿ, ನಾವು ಮುದ್ದಾಗಿ ಸಾಕಿರೋ ನಮ್ಮ ಹೆಣ್ಮಗನ ಇನ್ನೊಂದು ಮನೆಗೆ ಸೊಸೆಯಾಗಿ ಕೊಡಬೇಕು ಅಂತಂದರೆ ನಮಗೂ ಭಯ ಇರ್ತೈತೆ ಅಲ್ವೇ, ಹಾಗಾಗಿ ಸರ್ವೇ ಸಾಧಾರಣವಾಗಿ ವಿಚಾರಿಸಿದ್ನೇ ಹೊರತು ಬೇರೆ ಇನ್ನೇನು ಉದ್ದೇಶ ಇಟ್ಕೊಂಡು ವಿಚಾರಿಸಿಲ್ಲ ಅಂತ ಭದ್ರ ಹೇಳ್ತಾನೆ. ನನಗೂ ಎಣ್ಣೆತ್ತವರು ಮನಸ್ಥಿತಿ ಅರ್ಥ ಆಗ್ತೈತೆ ಕಣಪ್ಪ, ಯಾಕಂದರೆ ನನಗೂ ಒಬ್ಳು ಮಗಳವಳೆ. ನೋಡಪ್ಪ ಭದ್ರ, ನಿಮ್ಮ ತಂಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಯಿಲ್ಲ, ನನ್ನ ಮಗಳಾಗಿ ಬರ್ತಾವಳೆ. ಹಂಗೇನಾದ್ರೂ ನಿನಗೆ ಅನುಮಾನ ಇದ್ದರೆ ನೇರವಾಗಿ ನಮ್ಮ ಮನೆಗೆ ಬಾ, ಕುಂತ್ಕೊಂಡು ಮಾತಾಡೋಣ, ಅದ್ಬಿಟ್ಟು ಊರೊರ್ತವೆ ಎಲ್ಲ ಅಂತ ಹೇಳ್ತಿರ್ತಾರೆ ನಂಜೇಗೌಡ. ನನಗೆ ಅರ್ಥ ಆಗ್ತೈತೆ ಕಣ್ಬಿಡಿ, ನೀವು ಏನು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಅದೇ, ನೀವು ಮದುವೆ ಕೆಲಸ ನೋಡ್ಕೊಳ್ಳಿ ಅಂತ ಭದ್ರ ಹೇಳ್ತಾನೆ. ತುಂಬ ಸಂತೋಷ ಕಣಪ್ಪ, ಫೋನ್ ಮಡಗ್ತೀನಿ ಅಂತ ನಂಜೇಗೌಡ ಹೇಳ್ತಾನೆ. ಸರಿ ಗೌಡ್ರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಭದ್ರ. ಇತ್ತ ನಂಜೇಗೌಡ ಸದ್ಯಕ್ಕೆ ಬೀಸ ದೊಣ್ಣೆಯಿಂದ ತಪ್ಸ್ಕೊಂಡಂಗಾಯ್ತು, ಈ ಮದುವೆ ಆಗೋ ಗಂಟ ಶಾನೆ ಹುಷಾರಾಗಿದ್ದರೆ ಸಾಕು ಅಂತ ಹೇಳ್ಕೊಂತಿರ್ತಾನೆ. ಇತ್ತ ಕಣ್ಮಣಿ ಅತ್ತಿಂದಿತ್ತ ಓಡಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಫೋನ್ ಮಾಡ್ತಾಳೆ ರಾಕೇಶನ್ಗೆ. ಹಲೋ, ಈಟೊತ್ತು ಚಿಕ್ಕ ಗೌಡ್ರುವೆ ಜೊತೆಯಲ್ಲಿದ್ರು, ಅದಕ್ಕೆ ಫೋನ್ ಕಟ್ ಮಾಡ್ತಿದ್ದೆ, ಈಗ ಹೇಳು ಅಂತ ರಾಕಿ ಮಾತಾಡ್ತಾನೆ. ನಾನು ಹೇಳೋದೆಲ್ಲ ಹೇಳಿ ಆಗೋಗದೆ, ಇವಾಗ ನೀನು ಹೇಳು ಏನು ಮಾಡಬೇಕು ಅಂತ ಕಣ್ಮಣಿ ಹೇಳ್ತಾಳೆ. ನೀನೇ ನಿಮ್ಮ ಹೊಟ್ಟಿವರೆಗೆ ಕೂಟೆ ಮಾತಾಡಿ ಒಪ್ಸೋಕ್ಕಾಗಿಲ್ಲ ಅಂದಮೇಲೆ ನಾನೇನು ಮಾಡಲಿ ಹೇಳು, ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ರಾಕೇಶ ಹೇಳ್ತಾನೆ. ನೀನಿಲ್ಲ ಅಂದರೆ ಬದುಕಿರಲ್ಲ ಅಂತ ಗೊತ್ತಿದ್ರೂ ಮಾತು ಹೇಳ್ತಿದ್ಯಲ್ಲ ಅಂತ ಕಣ್ಮಣಿ ಕೇಳ್ತಾಳೆ. ನಾಳೆ 10 ತಾರೀಕೆ ಮದುವೆ ಮಾಡಿಕೊಂಡು ಈಗೇನು ಮಾಡಬೇಕು ಅಂತ ಅದಕ್ಕೆ ತೋಚ್ತಾ ಇಲ್ಲ, ಈಗ ನಾನೇನು ಮಾಡಬೇಕು ಅಂತ ನೀನೇ ಹೇಳ್ಬಿಡು ಅಂತ ರಾಕೇಶ ಕೇಳ್ತಾನೆ. ನಡಿ, ನಾವಿಬ್ಬರು ಓಡೋಗಿ ಮದುವೆ ಆಗ್ಬಿಡುವ ಅಂತ ಕಣ್ಮಣಿ ಹೇಳ್ತಾಳೆ. ಶಾಕಾಗಿ ನಿಂತ್ಕೊಬಿಡ್ತಾನೆ ಮಾತಾಡದೆ ರಾಕಿ. ನಾನು ಹೇಳೋದು ಕೇಳಿಸ್ತಾ ಇದೆಯಲ್ವಾ ರಾಕಿ ಅಂತ ಕೂಗ್ತಿರ್ತಾಳೆ ಕಣ್ಮಣಿ. ಅಲ್ಲ, ಏನು ತಮಾಷೆ ಮಾಡ್ತಾ ಇದೀಯಾ, ಅದೆಲ್ಲ ಸಾಧ್ಯ ಆಗಂತ ಮಾತೆ ಅಂತ ರಾಕಿ ಕೇಳ್ತಾನೆ. ಮನ್ಸೊಂದಿದ್ರೆ ಎಲ್ಲನೂ ಸಾಧ್ಯ ಆಗ್ತದೆ, ನಮ್ಮ ಪ್ರೀತಿ ಉಳಿಬೇಕು, ನಾನು ಬದುಕಿರ್ಬೇಕು ಅಂತಂದರೆ ನಮ್ಗುಳ್ದಿರೋ ದಾರಿ ಇದೊಂದೇಯ ಅಂತ ಕಣ್ಮಣಿ ಹೇಳ್ತಾಳೆ. ಆದರೆ ಅದೆಲ್ಲ ಹೆಂಗೆ ನೋಡು, ನನ್ನ ಕರ್ಕೊಂಡು ಹೋಗೋಕ್ಕೆ ನಾಳೆ ಕಾರ್ನೆಲ್ಲ ಅಲಂಕಾರ ಮಾಡಿರ್ತಾರೆ, ಆ ಕಾರ್ಗೆ ಯಾರು ಹತ್ತಿದ್ದಂಗೆ ಐಟಮ್ಸ್ನೆಲ್ಲ ತುಂಬಿಡು, ಅದರಲ್ಲಿ ಒಬ್ರಿಗೆ ಮಾತ್ರ ಜಾಗ ಇರಬೇಕು, ಹಂಗೆ ತುಂಬಿಸ್ಬಿಡು, ಆಮೇಲೆ ಆ ಕಾರ್ ಹತ್ತೋ ಜವಾಬ್ದಾರಿ ನಂದು, ಆಗ ಹೋಗೋ ದಾರಿಲಿ ಬೇರೆ ಎಲ್ಲಾದರೂ ಹೋಗಿ ಮದುವೆ ಆಗೋಣ, ನೀನು ನನಗೆ ತಾಳಿ ಒಂದು ಕಟ್ಟಿದ ಮ್ಯಾಕೆ ಅದೇನು ಬಂದರೂ ಎದುರಿಸೋಣ ಅಂತ ಕಣ್ಮಣಿ ಹೇಳ್ತಾಳೆ. ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ ಕಣ್ಮಣಿ,
ಅಂತ ರಾಕಿ ಹೇಳ್ತಾನೆ. ಪ್ರೀತಿ ಉಳಿಸ್ಕೋಬೇಕು ಅಂದರೆ ಇದ್ಯಾವುದೂ ದೊಡ್ಡದಲ್ಲ. ನಾನು ನಿರ್ಧಾರ ಮಾಡಾಗದೆ. ನೀನು ನನ್ನ ಬದುಕಿಸ್ಕೋಬೇಕು ಅಂತ ಆಸೆ ಇದ್ದರೆ ಈ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರು ಅಂತ ಹೇಳಿ ಕಣ್ಮಣಿ ಫೋನ್ನ ಕಟ್ ಮಾಡ್ತಾಳೆ. ಮಣಿ ಅಂತಿರ್ತಾನೆ ರಾಕೇಶ. ಇವಳೇನಪ್ಪ ಹಿಂಗೆ ಹೇಳ್ತಾವಳೆ, ಇವಾಗ ನಾನೇನು ಮಾಡಲಿ ಅಂತ ಅನ್ಕೊತಿರ್ತಾನೆ ರಾಕೇಶ. ಇತ್ತ ಟೆನ್ಷನಲ್ಲಿ ಇತ್ತಿಂದ ಅತ್ತ ಓಡಾಡ್ತಿರ್ತಾಳೆ ಈಶ್ವರಿ. ಯಾಕವ್ವ ಟೆನ್ಷನ್ ಮಾಡ್ಕೊಂಡಿದ್ದಿ, ಏನಾಯಿತು ಅಂತ ಚಿತ್ರ ಕೇಳ್ತಾಳೆ. ಚಿತ್ರ, ಆ ಕಣ್ಮಣಿ ಮದುವೆ ಆಗೋ ಹುಡುಗ ಹೆಂಗೆ ಏನು ಅಂತವ ಭದ್ರ ಊರು ತುಂಬ ಕೇಳ್ಕೊಂಡು ಓಡಾಡ್ತಾವನಂತೆ. ನನಗೆ ಅದನ್ನು ಕೇಳ್ತಿದ್ರೆ ತಲೆ ಸಿಡ್ದು ಹೋಗ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಹಂಗಲ್ಲ ಕಣವ್ವ, ಹುಡುಗ ಒಳ್ಳೆಯವನು ಅಂದ್ಮೇಕೆ ಭದ್ರ ಯಾರನ್ನಾದ್ರೂ ವಿಚಾರಿಸ್ಕೊಳ್ಳಿ, ಏನಾಗ್ಬಿಡುತ್ತೆ ಬಿಡು ಅಂತ ಚಿತ್ರ ಹೇಳ್ತಾಳೆ. ಅವನು ಒಳ್ಳೆಯವನೋ ಕೆಟ್ಟವನೋ ಯಾವನಿಗೆ ಗೊತ್ತು ಅಂತ ಈಶ್ವರಿ ಹೇಳ್ತಾಳೆ. ಹುಡುಗ ಬಂಗಾರದಂಥವನು ಅಂತ ನೀನೇ ಹೇಳ್ದಲ್ಲವ ಅಂತ ಚಿತ್ರ ಕೇಳ್ತಾಳೆ. ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೋಬೋದು ಅಂತ ನನಗನ್ಸಿದ್ದನ್ನು ನಾನು ಹೇಳ್ದೆ. ಅವನಿಗೆ ಬರೋ ಆಸ್ತಿನಲ್ಲಿ ಪಾಲು ಕೇಳಿದ್ದಕ್ಕೆ ಹಿಂದೆ ಮುಂದೆ ನೋಡದೆ ಕೊಡ್ತೀನಿ ಅಂತ ಅಂದ ಅಂದರೆ ಅದಕ್ಕೇನು ಅರ್ಥ ಹೇಳು? ಅವನು ಒಳ್ಳೆಯವನಾಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ಈಶ್ವರಿ ಹೇಳ್ತಾಳೆ. ಹೌದಲ್ವೇ, ಹಂಗಾದ್ರೆ ಏನು ಮಾಡೋದವ್ವ ಇವಾಗ ಅಂತ ಚಿತ್ರ ಕೇಳ್ತಾಳೆ. ಅದೇ ಗೊತ್ತಾಗ್ತಾ ಇಲ್ಲ ಚಿತ್ರ, ಅವನೇನಾದರೂ ಸರಿ ಇಲ್ಲ ಅಂತ ಇವನಿಗೆ ಗೊತ್ತಾಯ್ತು ಅಂತ ಇಟ್ಕೋ, ಈ ಮದುವೆ ನಿಲ್ಸೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ಈಶ್ವರಿ ಹೇಳ್ತಿದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ಸಾವಿತ್ರಿನೂ ವಿನಂತಿ ಕೇಳಿಸ್ಕೊತಿರ್ತಾರೆ. ಏನದಕ್ಕೆ ನಿಮ್ಮ ಮಾತಿನ ಅರ್ಥ? ಮದುವೆ ಯಾಕೆ ನಿಂತೋಗುತ್ತೆ, ಯಾಕಿಂತ ಮಾತಾಡ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಅಯ್ಯಯ್ಯೋ, ಏನು ಹೇಳ್ತಾ ಇದೀಯಾ ಸಾವಿತ್ರಿ? ಮದುವೆ ನಿಂತೋಗೋ ಮಾತು ಯಾರು ಆಡಿದ್ದು, ಯಾಕ ಅಂತ ಅಪಶಕ್ನ ಮಾತಾಡ್ತಾ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಈಗ ತಾನೇ ನೀವೇ ಹೇಳಿದ್ರಲ್ಲ ಅದಕ್ಕೆ ಅಂತ ಸಾವಿತ್ರಿ ಹೇಳ್ತಾಳೆ. ಚೇಚೆ, ನಾನು ಅಂತ ಮಾತಾಡೋದಕ್ಕೆ ನನಗೇನು ತಲೆ ಕೆಟ್ಟದೆ? ನಾನು ಹೇಳಿದ್ದು ಮುಂದೆ ನಿಂತು ಮದುವೆ ಮಾಡೋದ್ರಾಗೆ ಯಾವ ಅನುಮಾನನೂ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಕಣತ್ಗೆ, ಮಾತು ಕಂಡೀವ್ನಿ ಅಂತ ಹಿಂಗೆ ಮಾತೇ ಬದಲಾಯಿಸಕ್ಕೆ ಹೋಗ್ಬೇಡ. ಚಿತ್ರಂತವ ನೀನು ಹೇಳ್ತಾ ಇದ್ದಿದ್ದು ಹಂಗೆಯ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ಮದುವೆ ನಿಲ್ಲಿಸ್ಬೇಕು ಅಂತ ನಿನ್ನ ಮನಸ್ಸಿನಾಗೆ ಕೆಟ್ಟ ಯೋಚನೆ ಇರೋದಕ್ಕೆಯ ಒಳ್ಳೆ ಮಾತು ಕೆಟ್ಟದಾಗ ಕೇಳಿಸ್ತೈತೆ. ನೋಡು ಸಾವಿತ್ರಿ, ಈ ಮದುವೆ ವಿಚಾರದಲ್ಲಿ ಇನ್ನೊಂಗಿತ ಏನಾದರೂ ಕೆಟ್ಟ ಯೋಚನೆ ಮಾಡಿದೆಯೋ ನಾನು ಸುಮ್ಮನೆ ಇರೋಕ್ಕಿಲ್ಲ. ನಿಂತವ ಮಾತಾಡ್ಕೊಂಡು ನಿಂತ್ಕೊಳ್ಳೋಷ್ಟು ಪುರ್ಸೊತ್ತು ನನಗಿಲ್ಲ. ಮದುವೆ ಕೆಲಸ ಶಾನೆ ಐತೆ, ನಮಗೆ ಕೆಲಸ ಐತೆ ಅಂತ ಹೇಳಿ ಈಶ್ವರಿ ಬಾ ಚಿತ್ರ ಅಂತ ಅಲ್ಲಿಂದ ಚಿತ್ರನ್ನು ಈಶ್ವರಿ ಹೊರಟೋಗ್ತಾರೆ. ಯಪ್ಪ ನೋಡ್ದೇನವ್ವ, ಹಾಡಿದ ಮಾತನ್ನ ಇಲ್ಲ ಅಂತ ಒಂದೇ ಕ್ಷಣದಲ್ಲಿ ಪ್ಲೇಟು ಬದಲಾಯಿಸ್ಬಿಟ್ರಲ್ಲ ಅಂತ ವಿನಂತಿ ಹೇಳ್ತಾಳೆ. ಲೇಯ್, ಆ ಈಶ್ವರಿ ಒಂಥರ ನಾಗರಾವಿದ್ದಂಗೆ, ಬರೀ ವಿಷ ಮಾತ್ರ ಅಲ್ಲ, 2 ನಾಲ್ಗೆನೂ ಇದೆ. ಮಾತು ಬದಲಾಯಿಸದೆ ಇನ್ನೇನು ಮಾಡ್ಯಾಳು ಅಂತ ಸಾವಿತ್ರಿ ಹೇಳ್ತಾಳೆ. ಆದ್ರೂ ಅವ್ವ, ಈಶ್ವರಿ ಅತ್ತೆ ಬಾಯಲ್ಲಿ ಅಂತ ಮಾತು ಬಂದದೆ ಅಂದರೆ ಏನೋ ವಿಷಯ ಅದೇ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ದಿಟ ಕಣೆ, ಈ ಕ್ಷಣದಿಂದ ಬರೀ ಇವ್ರ ಮೇಲೆ ಮಾತ್ರ ಅಲ್ಲ, ಇಡೀ ಮನೆಯವ್ರ ಮೇಲೇನೆ ಕಣ್ಣಿಡ್ಬೇಕು, ಇಡೀ ಮನೆಗೆ ಕಿವಿ ಕೊಡಬೇಕು. ಇಲ್ಲಿ ನಮಗೆ ಗೊತ್ತಿಲ್ದಿರ ಏನೋ ನಡೀತಾ ಇದೆ, ಅದೇನೋ ಅಂತ ತಿಳ್ಕೊಂಡು ನಮ್ಮ ದಾರಿನ ಸಲೀಸ್ ಮಾಡ್ಕೋಬೇಕು ಅಂತ ಸಾವಿತ್ರಿ ಮಾತಾಡ್ತಿರ್ತಾಳೆ. ಇತ್ತ ಕ್ವಾಟ್ಲೆ ಇತ್ತಿಂದ ಅತ್ತ ಟೆನ್ಷನ್ ಮಾಡ್ಕೊಂಡು ತಿರುಗಾಡ್ತಾ ಇರ್ತಾನೆ. ಅತ್ಕೆಮ್ಮ ಏನೋ ಮುಖ್ಯವಾದ ವಿಚಾರ ಐತೆ ಅಂತಂದ್ರು, ಏನಪ್ಪ ಇರ್ಬೋದು, ಇನ್ನ ಬರಲೇ ಇಲ್ವಲ್ಲ ಅತ್ಕೆಮ್ಮ ಅಂತ ದಾರಿ ಕಾಯ್ತಾ ಇರ್ತಾನೆ. ನೋಡ್ತಿರ್ತಾನೆ ಕ್ವಾಟ್ಲೆ. ಆಟೋದಲ್ಲಿ ಬರ್ತಾಳೆ ವಿದ್ಯಾ. ಅಣ್ಣ 1 ನಿಮಿಷ ಇಲ್ಲೇ ಇರಿ ಅಂತ ಆಟೋದವ್ರಿಗೆ ಹೇಳಿ ಅಂತ ಹೋಗಿ ನಿಂತ್ಕೊತಾಳೆ. ಅತ್ಕೆಮ್ಮ, ಏನೋ ವಿಷಯ ಐತೆ, ಏನೋ ಫೋನ್ನಲ್ಲಿ ಹೇಳೋದಕ್ಕಾಗೋದಿಲ್ಲ, ಕಾಯಿರಿ ಅಂತ ಹೇಳಿದ್ರಲ್ಲ ಅಂತ ತಲೆ ಹೋಗೋ ವಿಷಯ ಏನೋ ಅತ್ಕೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಣ್ಣ, ಈಗ ಒಂಚೂರು ಯಾಮಾರಿದ್ರೂ ತಲೆಗಳೇ ಹೊಂಟೋತವೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಅತ್ಕೆಮ್ಮ, ಅಂತ ತಲೆ ಹೋಗೋ ವಿಷಯ ಏನು ಅತ್ಕೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಣ್ಣಯ್ಯ, ಕಣ್ಮಣಿಗೆ ನೋಡಿರೋ ಹುಡುಗನ ಮನೆಯವರು ಅವ್ರ್ಯಾರೋ ಸರಿ ಇಲ್ಲ ಅಣ್ಣ ಅಂತ ಹೇಳಿ ವಿದ್ಯಾ ಏನೇನೋ ವಿವರವಾಗಿ ಹೇಳ್ತಿರ್ತಾಳೆ ಹುಡುಗನ ಮನೆಯವ್ರ ಬಗ್ಗೆ. ವಿದ್ಯಾವ್ರಪ್ಪ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಕ್ವಾಟ್ಲೆಗೆ. ಇತ್ತ ವಿನಂತಿ ಹೊರಗಡೆ ಬಂದು ಇವರಿಬ್ಬರನ್ನೂ ನೋಡಿ ಏನೋ ಮಾತಾಡ್ತವ್ರಂತ ಕೇಳಿಸ್ಕೊಂಡು ನಿಂತ್ಕೊತಾಳೆ. ವಿದ್ಯೆ ಹೇಳಿರೋ ಮಾತನ್ನ ಕೇಳಿ, ಎಲ್ಲ ಕಳ್ರ ಒಳ್ಳೆಯವ್ರಂಗೆ ಮುಖವಾಡ ಹಾಕ್ಕೊಂಡು ಆ ಮಟ್ಟಿಗೆ ಮೋಸ ಮಾಡಕ್ಕೆ ಬಂದಿದ್ದೀರಾ? ಬಾತ್ಕೆಮ್ಮ, ಈಗಲೇ ಈ ಅಟ್ಟಿಗೆ ಅವ್ರಿಗೆ ಹೇಳಿ ಮೋಸ ಮಾಡ್ತಾವ್ರೆ ಅಂತ ಮದುವೆ ನಿಲ್ಸಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಇಲ್ಲ ಅಣ್ಣ, ಅದರಿಂದ ಯಾವ ಪ್ರಯೋಜನನೂ ಇಲ್ಲ, ಯಾಕಂದರೆ ನಾನು ಆಗಲೇ ಆ ಪ್ರಯತ್ನ ಮಾಡಿ ಸೋತೋಗಿದ್ದೀನಿ. ಇವಾಗ ನಾವು ಯಾರಿಗೆ ಏನು ಹೇಳಿದ್ರೂ ನಂಬೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಹಂಗನ್ಬಿಟ್ಟು ಆ ಲಫಂಗಗಳಿಗೆ ನಮ್ಮ ಕಣ್ಮಣಿನ ಕೊಟ್ಟು ನಮ್ಮ ಕಣ್ಮಣಿ ಬಾಳನ್ನ ಹಾಳು ಮಾಡಬೇಕು ಅಂತ ಇದ್ದೀರಾ ಅತ್ಕೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಇವಾಗ ನಾವು ಹೋಗಿ ಹೇಳಿದ್ರೂ ಪ್ರಯೋಜನ ಇಲ್ಲ ಅಣ್ಣಯ್ಯ, ಅವನೆಂಥ ಕೆಟ್ಟುಳ ಅನ್ನೋದು ಸಾಕ್ಷಿ ಸಮೇತವಾಗಿ ಅಟ್ಟಿವರ ಮುಂದ್ಗಡೆ ಮಡಗಬೇಕು, ಆವಾಗಲೇ ಈ ಮದುವೆ ನಿಲ್ಲೋದು ಅಂತ ವಿದ್ಯೆ ಹೇಳ್ತಾಳೆ. ಅದು ಹೆಂಗೆ ಅತ್ಕೆಮ್ಮ ಅಂತಾನೆ ಕ್ವಾಟ್ಲೆ. ಅಣ್ಣ, ಆ ಲಾಡ್ಜಲ್ಲಿ ಅವನು ಏನೋ ಕೆಟ್ಟ ವ್ಯವಹಾರ ಮಾಡ್ತಾವನೆ ಅಂತ ಅಪ್ಪ ಹೇಳಿದ್ರಲ್ವೇ, ಅದನ್ನ ಸಾಕ್ಷಿ ಸಮೇತ ಪತ್ತೆ ಮಾಡಿದ್ರೆ ಅವನ ಬಂಡವಾಳ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ, ಮದುವೆನೂ ನಿಲ್ತದೆ ಅಂತ ವಿದ್ಯೆ ಹೇಳ್ತಾಳೆ. ನೀವು ಹೇಳ್ತಾ ಇರೋದು ಸರಿಯಾಗದೆ ಅತ್ಕೆಮ್ಮ, ಆದರೆ ನಾನು ಈಗ ಹೋಗೋ ವಿಚಾರ ಅಟ್ಟಿಗೆ ಗೊತ್ತಾದ್ರೆ ನನ್ನ ಸುಮ್ಕೆ ಬಿಟ್ಟಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಣ್ಣ, ಅದೆಲ್ಲ ಆಮೇಲೆ ನೋಡ್ಕೊಳೋಣ, ಮೊದಲು ಕಣ್ಮಣಿ ಜೀವನ ಉಳಿಸೋದು ಮುಖ್ಯ. ಅಯ್ಯೋ, ಅರ್ಥ ಮಾಡ್ಕೊಳ್ಳೋಣ, ಮೊದಲು ಇವಾಗ ಹೊರಡು ನೀನು ಅಂತಾಳೆ ವಿದ್ಯಾ.
ಸರಿ ಅತ್ಕೆಮ್ಮ, ಹಂಗಾದ್ರೆ ನಾನು ನಂಜೇಗೌಡ್ರು ಲಾರ್ಜ್ಗೆ ಹೋಗಿ ಏನಾದರೂ ಸಾಕ್ಷಿ ಸಿಗ್ತೈತಾ ಅಂತ ನೋಡ್ತೀನಿ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ ಕ್ವಾಟ್ಲೆಗೆ ಗೊತ್ತಾಗ್ದಿದ್ದಂಗೆ ಅದೇ ಲಾರ್ಜಲ್ಲಿ ನಾನು ಉಳ್ಕೊಂಡು ಆ ಹುಡುಗನ ಬಂಡವಾಳನ ಕಂಡಿಡ್ದು ಅಂಬೇಳೆನ ಬೇಯಿಸ್ಕೋಬೇಕು ಅಂತ ವಿನಂತಿ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಸರಿ ಅಣ್ಣಯ್ಯ, ಇದೇ ಆಟೋನಲ್ಲಿ ಹೋಗು, ಹುಷಾರು ಅಂತ ಹೇಳ್ತಿರ್ತಾಳೆ ವಿದ್ಯಾ. ಸರಿ ಅತ್ಕಮ್ಮ ಅಂತ ಹೇಳಿ ಕ್ವಾಟ್ಲೆ ಅಣ್ಣ ನಡೀರಿ ಅಂತ ಆಟೋ ಹತ್ತಿ ಹೊರಟೋಗ್ತಾನೆ. ಆಟೋ ಹೋದ್ಮೇಲೆ ಅಯ್ಯೋ ಕ್ವಾಟ್ಲೆ ಅಣ್ಣಯ್ಯನಿಗೆ ಅಂತ ಹೇಳಿ ಫೋನ್ ತಗೊಂಡು ಫೋನ್ ಮಾಡ್ತಾಳೆ ಕ್ವಾಟ್ಲೆಗೆ ವಿದ್ಯಾ. ಲೋ ಕ್ವಾಟ್ಲೆ ಅಣ್ಣಯ್ಯ ಅಂತ ಏನೇನೋ ಹೇಳ್ತಿರ್ತಾಳೆ ವಿದ್ಯಾ. ಹಾಂ ಸರಿ ಅಂತ ಕಟ್ ಮಾಡಿ ಹೊರಟೋಗ್ತಾಳೆ ವಿದ್ಯಾ. ಏನೋ ಆ ಹುಡುಗ ಇಷ್ಟೊಂದು ಕೆಟ್ಟವನೆ, ಮದುವೆ ನಿಲ್ಸೋಕ್ಕೆ ಒಳ್ಳೆ ಅವಕಾಶ ಸಿಕ್ಕದೆ, ಬಿಡಬಾರ್ದು ಇದನ್ನ ಅಂತ ಅಂದ್ಕೊಂಡು ಮನೆಗೆ ಹೋಗಿ ರೂಮಲ್ಲಿ ಬ್ಯಾಗ್ನೆಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೊತಿರ್ತಾಳೆ, ಬಟ್ಟೆನೆಲ್ಲ ತುಂಬಿಕೊಂಡು ವಿನಂತಿ. ಅಲ್ಲಿಗೆ ಸಾವಿತ್ರಿ ಬರ್ತಾಳೆ. ಅಲ್ಲೇ ಏನೇ ಮಾಡ್ತಾ ಇದೀಯಾ, ಇಷ್ಟೊತ್ತಿನಲ್ಲಿ ಬಟ್ಟೆ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾಳೆ ಸಾವಿತ್ರಿ. ಅವ್ವ ಎಲ್ಲನೂ ಹೇಳ್ಕೊಂಡು ಕೂತ್ಕೊಳೋದಕ್ಕಾಗಕ್ಕಿಲ್ಲ, ನಾನು ನಿನಗೆ ಫೋನ್ ಮಾಡ್ತೀನಿ, ಒಳ್ಳೆ ಅವಕಾಶ ಸಿಕ್ಕೈತೆ ಕಣವ್ವ. ನೋಡು, ನೀನು ನೋಡಿರೋ ಹುಡುಗನಿಗೆ ಕಣ್ಮಣಿ ಮೇಗೆ ಮದುವೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಬಿಡು ಅಂತ ವಿನಂತಿ ಹೇಳ್ತಾಳೆ. ಅಲ್ಲೇ ಅದೇನು ಮಾಡಕ್ ಹೊಂಟಿದ್ಯಾ, ಅದೆಲ್ಲಿಗೆ ಹೋಗ್ತಾ ಇದೆಯಾ, ಅದನ್ನಾದ್ರೂ ಹೊಸಿ ಹೇಳ್ಬಿಟ್ಟೋಗೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ ಸುಮ್ಮನೆ ತಲೆ ತಿನ್ಬೇಡ ಕಣವ್ವ ಅಂತ ವಿನಂತಿ ಹೊರಟೋಗ್ತಾಳೆ. ಅಲ್ಲೇ ವಿನಂತಿ ಅಂತ ಕೂಗ್ತಿರ್ತಾಳೆ ಸಾವಿತ್ರಿ. ಇತ್ತ ಈಶ್ವರಿ ಅವ್ರ ರೂಮ್ಗೆ ಚಿಕ್ಕವ್ವ ಅನ್ಕೊಂಡು ಭದ್ರ ಬರ್ತಾನೆ. ಭದ್ರ ಹೇಳಪ್ಪ ಅಂತಾಳೆ ಈಶ್ವರಿ. ನಿಂತ ಓಸಿ ಮಾತಾಡ್ಬೇಕು ಅಂತ ಭದ್ರ ಹೇಳ್ತಾನೆ. ಮಾತಾಡೋ ಅಂತಾಳೆ ಈಶ್ವರಿ. ಅದು ಅಂತಿರ್ತಾನೆ ಭದ್ರ. ಏನ್ ಭದ್ರ, ನಂತವ ಮಾತಾಡಕ್ ಬಂದು ಹಿಂಗ್ ನಿಂತ್ಕೊಂಡಿದ್ಯಾ, ಏನ್ ವಿಷಯನಪ್ಪ ಅಂತಾಳೆ ಈಶ್ವರಿ. ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಚಿಕ್ಕವ್ವ, ನನ್ನ ಮನ್ಸಾಗೆ ಒಂದು ವಿಷಯ ಶಾನೆ ಕೊರಿತದೆ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ನಂತವ ಕೇಳೋದಕ್ಕೆ ಯಾಕ್ಲಾ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯೇ, ಅದೇನು ಅಂತ ಕೇಳು ಅಂತಾಳೆ ಈಶ್ವರಿ. ಹಂಗಲ್ಲ ಚಿಕ್ಕವ್ವ, ಈಗ ನಮ್ಮ ಕಣ್ಮಣಿಗೆ ನೋಡಿರೋ ಹುಡುಗನ ಮನೆತನದ ಬಗ್ಗೆ ನಿನಗೆ ಸಂದಾಗ ಗೊತ್ತಲ್ವೇ, ಹುಡುಗ ಒಳ್ಳೆಯವನಲ್ವಾ ಅಂತ ಕೇಳ್ತಾ ಇದ್ದೀನಿ ಅಂತ ಭದ್ರ ಹೇಳ್ತಾನೆ. ಭದ್ರ ಇದ್ದಕ್ಕಿದ್ದಂಗೆ ಹಿಂಗೆ ಬಂದು ಕೇಳ್ತಾ ಇದೆಯಲ್ಲೋ, ಯಾಕೆ ಹುಡುಗನ ಬಗ್ಗೆ ಯಾರಾದರೂ ತಪ್ಪಾಗಿ ಹೇಳಿದ್ರೆ ಅಂತ ಈಶ್ವರಿ ಹೇಳ್ತಾಳೆ. ಚೆಚೆ ಹಂಗೇನಿಲ್ಲ ಚಿಕ್ಕವ್ವ, ಅಮ್ಮೆಣ್ಣ ಮಗನ ಒಬ್ಬರನ್ನ ನಂಬಿ ಮದುವೆ ಮಾಡಿ ಕೊಡ್ತಾ ಇದ್ದೀರಲ್ವೇ, ಅದಕ್ಕೆ ಅವನು ಯೋಗ್ಯನಾ ಅಲ್ಲ ಅಂತ ತಿಳ್ಕೊಳೋದು ಒಳ್ಳೇದಲ್ವೇ, ಯಾಕಂದರೆ ಇದು ನನ್ನ ತಂಗಿ ಜೀವನದ ಪ್ರಶ್ನೆ ಅಲ್ವೇ ಚಿಕ್ಕವ್ವ ಅಂತ ಭದ್ರ ಹೇಳ್ತಾನೆ. ಅವಳು ನಿನಗೆ ತಂಗಿ ಮಾತ್ರ ಅಲ್ಲ, ನನಗೂ ಮಗಳಯ್ಯ. ನಾನು ಅವಳನ್ನ ಎತ್ತಿಲ್ವೋ, ಆದರೆ ನನ್ನ ಮಗಳ ಥರನೇ ಎತ್ತಿ ಮುದ್ದಾಡಿದ್ದೀನಿ ಅಂದ್ಮೇಕೆ ಅವಳು ಒಳ್ಳೆ ಮನೆ ಸೇರಬೇಕು ಅಂತ ಆಸೆ ನನಗಿರಕ್ಕಿಲ್ವೇ. ಭದ್ರ, ಮದುವೆ ಅಂದರೆ ಆಟ ಅಲ್ಲ, 2 ಮನಸ್ಸು 2 ಕುಟುಂಬ ಒಂದಾಗೋ ಸಮಯ. ಅದರಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ಆ ನೋವು ಒಂದು ದಿನಕ್ಕೆ ಕೊನೆ ಆಗಲ್ಲ, ಜೀವನ ಪೂರ್ತಿ ಕಾಡೋ ಗಾಯ ಆಗಿ ಉಳ್ಕೊಂಡ್ಬಿಡ್ತೈತೆ ಕಣಪ್ಪ. ಅಂದ್ಮ್ಯಾಕೆ ಎಚ್ಚರಿಕೆ ಇಲ್ಲದೆ ಮುಂದುವರಿಯಕ್ಕಾಗ್ತದ, ನೀನು ಹೇಳು ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಚಿಕ್ಕವ್ವ ನಿನ್ನ ಕೇಳ್ತಾ ಇರೋದು, ಹುಡುಗ ಒಳ್ಳೆಯವನಾದರೆ ಅಷ್ಟೇ ಸಾಕು ನನಗೆ ಅಂತ ಭದ್ರ ಹೇಳ್ತಾನೆ. ಅಣ್ಣನ್ನ ನಾನು ಚಿಕ್ಕವಳಿಂದ ನೋಡ್ತಾ ಇದ್ದೀನಿ ಭದ್ರ, ತುಂಬ ಒಳ್ಳೆ ಮನುಷ್ಯ. ಅವ್ರ ಮಗನೂ ಅಟ್ಟೆ ಕಂಡ್ಲ, ಗುಲ್ಗಂಜಿ ಅಷ್ಟು ದೋಷ ಇಲ್ಲ, ಅಪರಂಜಿ ಅಂತ ಹುಡುಗ. ಭದ್ರ ನೀನೇನು ಯೋಚನೆ ಮಾಡಬೇಡ್ವೋ, ಅವ್ರ ಮನೇಲಿ ನಮ್ಮ ಕಣ್ಮಣಿ ಮಹಾರಾಣಿ ಹಂಗಿರ್ತಾಳೆ. ಈ ಸಂಬಂಧದ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಕಣಪ್ಪ ಅಂತ ಈಶ್ವರಿ ಹೇಳ್ತಾಳೆ. ಈಗ ನನ್ನ ಮನಸ್ಸಿಗೆ ನಿರಾಳ ಆಯಿತು ಚಿಕ್ಕವ್ವ, ನಾನು ಹಿಂಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ಅಂತ ಭದ್ರ ಹೇಳ್ತಾನೆ. ಬೇಜಾರು ಯಾಕೋ ಭದ್ರ, ನಮ್ಗಾಗದೆ ಇರೋರು ಕಿವಿ ಮೇಲೆ ಅದು ಇದು ಆಗ್ತಾ ಇರ್ತಾರೆ, ಕಣ್ಮಣಿ ಮದುವೆ ಬಗ್ಗೆ ಯೋಚನೆ ಬಿಟ್ಬಿಟ್ಟು ನಿಶ್ಚಿಂತೆಯಾಗಿ ಮಲ್ಕೋ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಚಿಕ್ಕವ್ವ ಅಂತ ಹೊರಡ್ತಾನೆ ಭದ್ರ ಅಲ್ಲಿಂದ. ಏನವ್ವ ಇದು, ನಿಂತಕ್ಕೆ ಬಂದು ಈ ಮಟ್ಟಕ್ಕೆ ವಿಚಾರಿಸ್ತವನೆ ಅಂತಂದರೆ ಅವನು ಇದನ್ನ ಇಲ್ಲಿಗೆ ಬಿಡೋಕ್ಕಿಲ್ಲ, ನಾಳೆ ಧಾರೆ ಮುಹೂರ್ತ ಆಗೋವರೆಗೂ ಬಂದವ್ರನ್ನೆಲ್ಲ ಕೇಳ್ತಾನೆ ಇರ್ತಾನೆ ಅಂತ ಅನಿಸುತ್ತೆ ಅಂತ ಚಿತ್ರ ಹೇಳ್ತಿರ್ತಾಳೆ. ನಮ್ಮ ಭದ್ರ ಹಂಗೆ ಯಾರ್ಯಾರನ್ನೋ ಕೇಳಿ ತಿಳ್ಕೊಳಕ್ಕಿಲ್ಲ ಚಿತ್ರ, ಅದಕ್ಕೆ ನನ್ನನ್ನೇ ನೇರವಾಗಿ ಕೇಳ್ತವನೆ. ನಾನು ಇವಾಗ ಹೇಳಿದ್ದೀನಲ್ಲ, ಇನ್ಮ್ಯಾಕೆ ಅವನು ತಲೆ ಕೆಡ್ಸ್ಕೊಳೋದಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಆದ್ರೂ ಅವ್ವ ಎಷ್ಟು ಬಿರಿನ ಈ ಮದುವೆ ಆಗೋಗ್ತೈತೋ ಅನ್ನಿಸ್ತೈತೆ ಅಂತ ಚಿತ್ರ ಹೇಳ್ತಾಳೆ. ನನಗೂ ಹಂಗೆ ಅನ್ನಿಸ್ತೈತೆ, ದೇವ್ರ ದಯೆಯಿಂದ ಅವನು ಅವಳು ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಯಾವ ಅಡ್ಡಿ ಆತಂಕ ಬರದೇ ಇದ್ರೆ ಸಾಕು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇತ್ತ ಅತ್ತಿಗೆ ಅನ್ಕೊಂಡು ಬರ್ತಾಳೆ ಕಣ್ಮಣಿ ಇಷ್ಟೊತ್ತಿನಲ್ಲಿ ನೀನು ಯಾಕೆ ಇಲ್ಲಿಗೆ ಬರೋಕೋದೆ ಅಂತ ವಿದ್ಯಾ ಹೇಳ್ತಾಳೆ. ನಾನು ಬದುಕಕ್ಕೆ ಅಂತ ಉಳಿದಿರೋ ಭರವಸೆ ನೀವೊಬ್ಬರೇ ಅಲ್ವಾ, ನೀವೇನಾದರೂ ಮಾಡಿ ನಮ್ಮಿಬ್ಬರನ್ನ ಒಂದು ಮಾಡ್ತೀರಾ ಅಂತ ನಂಬಿಕೆ ಮೇಲೆ ಇಲ್ಲಿ ಬಂದಿದ್ದೀನಿ, ನೀವು ನನ್ನ ಕೈ ಬಿಡಬೇಡಿ ಅತ್ತಿಗೆ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಹೇಳ್ಕೊಂಡು ನೋಡು ಕಣ್ಮಣಿ, ನೀನು ಖುಷಿಯಾಗಿರಬೇಕು, ನೀನು ಇಷ್ಟಪಟ್ಟವ್ರ ಜೊತೆನೇ ನಿನ್ನ ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕೋ ಅದನ್ನು ನಾನು ಮಾಡ್ತಾ ಇದ್ದೀನಿ, ನೀನು ಅದ್ರ ಬಗ್ಗೆ ತಲೆ ಜಾಸ್ತಿ ಕೆಡಿಸ್ಕೋಬೇಡ, ನಿಶ್ಚಿಂತೆಯಿಂದ ಇರು ಅಂತ ವಿದ್ಯೆ ಹೇಳ್ತಾಳೆ. ಬೆಳಕು ಹರಿದ್ರೆ ಮದುವೆ ಅತ್ತಿಗೆ, ನಾನು ಹೆಂಗೆ ನಿಶ್ಚಿಂತೆಯಿಂದ ಇರಲಿ, ನೀವು ಹೇಳ್ದಂಗೆ ನಾನು ಅವತ್ತು ಅಪ್ಪನ ಹತ್ರ ವಿಚಾರ ತಿಳಿಸ್ಬಿಟ್ಟಿದ್ದಿದ್ರೆ ಸರಿ ಇರೋದು ಅಂತ ಕಣ್ಮಣಿ ಹೇಳ್ತಾಳೆ. ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಅಷ್ಟೇ ಮುಖ್ಯ, ಎಲ್ಲ ಒಳ್ಳೇದೇ ಆಗ್ತದೆ ಅನ್ನೋ ನಂಬಿಕೆನಲ್ಲಿರು ಅಂತ ವಿದ್ಯೆ ಹೇಳ್ತಾಳೆ. ನೀವೇನು ಮಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ಅತ್ತಿಗೆ, ರಾಖಿ ಕಟ್ಟಿದ್ರೇ ತಾಳಿ, ಇಲ್ಲ ಅಂದರೆ ನೇಣಿನ ಕುಣ್ಕೆ ಅಂತ ಇರ್ತಾಳೆ ಕಣ್ಮಣಿ.
ವಿದ್ಯಾ ಅಯ್ಯಯ್ಯೋ ಬಿಡ್ತು ಅನ್ನೋ ಅಂತ ಕಣ್ಮಣಿ ಬಾಯಿ ಮುಚ್ತಾಳೆ. ನೀನಿನ್ನೂ ಬಾಳಿ ಬದುಕಬೇಕಾಗಿರೋಳು. ಹೊತ್ತಲ್ಲಿ ಈ ಥರ ಎಲ್ಲ ಮಾತಾಡಬೇಡ. ನೀನು ಧೈರ್ಯವಾಗಿ ಇರು ಸರಿನಾ ಅಂತಾಳೆ ವಿದ್ಯಾ. ನೀವಿದ್ದೀರಾ ಅನ್ನೋದೊಂದೇ ನನ್ನ ಧೈರ್ಯ ಅತ್ಗೆ. ನಾಳೆ ನನ್ನ ಮದುವೆಗೆ ಮೆರವಣಿಗೆ ಆಗಬೇಕೋ, ಹೆಣದ ಮೆರವಣಿಗೆ ಆಗಬೇಕೋ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಅತ್ಗೆ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.